ಯವ್ವ ಮಗಳೇ, ಈ ಉಡಾಳ ಹತ್ರ ಮಾತಾಡೋದು ಬೇಡವ, ನೀ ಕಡೆ ಬಾರವ. ಅಯ್ಯೋ ನಿಮ್ಮ ನೀ ಕಡೆ ಬಾ. ಇಷ್ಟೊತ್ತು ನಾವು ಜೊತೆ ಕುಣಿಯಾಕ ಹಚ್ಚಬೇಕು ಈಗ ಮತ್ ನಾ ಕುಡಿಯ ಬಂದ್ಬಿಡ್ತ. ಅಯ್ಯ ನಿಮ್ಮ ಅವನು ಕಾಲಾಗ ನಂದ್ಗ ಗೋಸಿ ಯಾರ್ದಾಗೈತಿ ಎಲ್ಲ ಸ್ವಲ್ಪ ಹಾಕತ್ತ ಯಾವ ನಿನ್ನ ಕಾಯಾಕ ಬಾ. ನಿಮ್ಮವ್ರ ಈ ಕಡೆ ಬಾ. ನಮ್ಮ ಮಾವನ ಹದಮನು ಒಂದು ಮುಳ್ಳಿನಿಂದ ಎಷ್ಟೊಂದು ಅಳಕಾದಲ್ಲೋ ಮಾವ. ಅದಕ್ಕೆ ಅನ್ನೋದು ಕಾಲ ಕೂಡಿ ಬರಬೇಕಂತ. ಕಪ್ಪನ ಮೋಡ ಕರಗಲಬೇಕು, ಆಗಸದಿಂದ ಇಳಿಯಲೇಬೇಕು. ಮುತ್ತಿನಂತ ಮಾತೇನು ಗೊತ್ತೇ ನಮ್ಮ ಮುತ್ತಿನಂದ ಮಾತಂದು ಗದ್ದೆ ನಮ್ಮ ನಿಮಗೆ ಗದ್ದೆ ನಮ್ಮ. ಮುತ್ತಿನಂದ ಮಾತಂದು ಗದ್ದೆ ನಮ್ಮ ನಿಮಗೆ ಗದ್ದೆ ನಮ್ಮ. ಇಲ್ಲಿ ಕಾಲಕ್ಕೆ ಮುತ್ತಿನಂದ ಮಾತಂದು ಗದ್ದೆ ನಮ್ಮ ನಿಮಗೆ ಗದ್ದೆ ನಮ್ಮ. ಮುತ್ತಿನಂತ ಮಾತು ಹೇಳಿಲ್ಲ ಹುಡುಗ. ಕಪ್ಪನೆ ಮೋಡ ಕರಗಲೇಬೇಕು. ವಯಸ್ಸಿಗೆ ಬಂದ ಹೆಣ್ಣು ಮಕ್ಕಳಿಗೆ ಅರ್ಜೆಂಟ್ ಮದುವೆ ಮಾಡಲೇಬೇಕು. ಅಲ್ಲದಿದ್ರೆ ನಮ್ಮೂರಾಗ ಒಂದು ಹೆಣ್ಣನಾಗಿ 20 ಕೋಟನಾಗಿ ಹೆಂಗೆ ಕಲೆ ಬಿದ್ದಿರ್ತಾವ ಹಂಗ ಕಲೆ ಬಿದ್ದಿರ್ತಾವ ಇವು. ಹೇಳವ್ವ. ಅಯ್ಯೋ ನೀವು ಮೌನ, ನೀ ಯಾಕವ್ವ ಮದುವೆ ಒಳತಿ? ನೀನು ವಯಸ್ಸಿನವರು ಇಲ್ಲಿ 4 ಆಡ್ದಾರವ. ನೀ ಯಾಕೆ ಮದುವೆ ಒಳತಿಯವ? ಇಷ್ಟ ಅವಸರ ಆಯ್ತು ನಾಲ್ಕು ಕಡೆ ಬಂದಿದ್ರೆ ಅದಕ್ಕೆ ಇಷ್ಟು ಮತ್ತು ಬರೋದು 16 ಅಡಿಲಿ ನಾ ಮಾತ್ರ ಒಳ್ಳೆ. ಯಾಕಂದ್ರೆ ಹೆಂಗು ಸಿಯಾಗಿ ಟ್ರೈನಿಂಗ್ ಹೊಂಟೀಯ. ಟ್ರೈನಿಂಗ್ ಮುಗಿದ ಮದುವೆ ಅಯ್ಯೋ ನಮ್ಮವ್ವ, ನೀ ಯಾಕೆ ಸಂಪಾದಿಸಿದೆವ್ವ CID ಕೆಲಸ? ಶಾಪೂರ್ ಶಿವಪ್ಪನ ಮಗಳು ಆಗಿದ್ದಕ್ಕ ಸಾರ್ಥಕ ಆತಪ್ಪ. ನನ್ನ ಹೆಸರು ಉಳಿಸಿದೆವ್ವ, ಉಳಿಸಿದೆವ್ವ. ನನ್ನ ಹೆಸರು ಉಳಿಸಿದ ದೆವ್ವ, ಉಳಿಸಿದ ದೆವ್ವ. ಅಲ್ಲ ನಮ್ಮ ಯವ್ವ ಯವ್ವ ಅಂದೆ. ನಾನೇ ಮೌನ ಯಪ್ಪ ಯಪ್ಪ. ಅಯ್ಯೋ ಮದುವೆಯ ವಯಸ್ಸು ಎಲ್ಲೆಲ್ಲ ಸೊಗಸು. ಚಿನ್ನ ಎಂದು ನಗುತ್ತಿರು ನನ್ನ ಸಂಗ ಬಿಡದಿರು. ಚಿನ್ನ ಎಂದು ನಗುತ್ತಿರು ನನ್ನ ಸಂಗ ಬಿಡದಿರು. ಸರಸದ ಸಮಯದಿ ಸದಾವಿರ ಸಭೆಯಿರು. ಚಿನ್ನ ಎಂದು ನಗುತ್ತಿರು ನನ್ನ ಸಂಗ ಬಿಡದಿರು. ಚಿನ್ನ ಎಂದು ನಗುತ್ತಿರು ನನ್ನ ಸಂಗ ಬಿಡದಿರು. ಏನವ್ವ ಶಾಲಿನಿ, ಎಲ್ಲಿಗೆ ಹೊರಟಿ? ಇಲ್ಲೇ ಬಜಾರ್ಗೆ ಹೋಗ್ತಿದೆ ಕಾಕ. ಏನೇ ನಳಿನಿ, ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ. ಇನ್ನೇನವ್ವ ಶಾಲಿನಿ, ವೀರಣ್ಣಂದು ಇನ್ನು ಒಂದು ವಾರ ತಪ್ಪಿತ್ತು. ಇನ್ನ ನಿನಗೊಂದು ಮದುವೆ ಮಾಡಿಬಿಟ್ರೆ ವೀರಣ್ಣ ಇನ್ನು ತಿಂದಿರ್ಬೋದು. ನನಗೂ ಹೇಳಿದ್ದ, ನಾನು ಅಲ್ಲೆಲ್ಲಿ ಹುಡುಕಾಕತ್ತೀನಿ. ಯಪ್ಪ ಚಿಂತೆಗೆ ಇರ್ಬೇಕಂದ್ರೆ ತಿಂಡಿ ನೋಡಿ, ಹೊರಗೆಲ್ಲ ಹುಡ್ಕೋ ಪ್ರಯತ್ನ ಮಾಡಬೇಡಿ. ದಯವಿಟ್ಟು ಕೆಲಸನ ಇಲ್ಲಿಗೆ ಬಿಟ್ಬಿಡಿ. ಅಯ್ಯೋ ನಮ್ಮವ್ವ, ಮದುವೆ ಯಾಕೆ ಬೇಡಂತೀಯವ್ವ? ನೋಡಿ, ಹೆಣ್ಣಿಗೆ ಮದುವೆನೇ ಅಲ್ಲ ನಾವು ಆದ್ರೆ ಹೆಣ್ಣಿಗೆ ಮದುವೆ ಬೇಕೇ ಬೇಕವ್ವ. ಯೋಚಿಸಿ ನೋಡು. ನೋಡಿ ಕಾಕ, ದಯವಿಟ್ಟು ನನಗೆ ವರನ ಹುಡುಕ್ಬೇಡಿ ಅಂತ ನಾನು ಹೇಳ್ತಿದ್ದೀನಿ.
ನಾವು ಮದ್ನಾಗಂತೆ. ಏನು ನನಗೆ ಮದುವೆಯೇ? ಅಲ್ಲ, ಅದೆಷ್ಟೋ ಹೆಣ್ಣು ಮಕ್ಕಳು ಮದುವೆಯಾಗಿ ಅದೆಷ್ಟು ಕಪಾಳು ಪಡ್ತಾ ಇದ್ದಾರೆ ಎನ್ನುವುದು ನನಗೆ ಚೆನ್ನಾಗಿ ಅರ್ಥವಾಗಿದೆ. ಎಷ್ಟೋ ಜನರು ಮದುವೆ ಆದ ನಂತರ ಹೆಂಡತಿಯನ್ನ ಗುಲಾಮಗಿರಿಯಂತೆ ಬಳಸಿಕೊಳ್ಳುತ್ತಿದ್ದಾರೆ. ಬೇಡವೇ ಬೇಡ, ಮೊದಲು ಮದುವೆ ಆಗುತ್ತಾರೆ, ಚಿನ್ನ ರನ್ನ ಅನ್ನುತ್ತಾರೆ. ಅದಾದ ಮೇಲೆ ಕತ್ತೆ ಅಂತ ಬಳಸಿಕೊಳ್ಳುತ್ತಾರೆ ಹೆಣ್ಣನ್ನು. ಅದೇ ರೀತಿ ನಾನು ಕೂಡ ಆ ಕಿರಣ್ ರಾಜ್ ಪ್ರೀತಿಯಲ್ಲಿ ಬಲೆಗೆ ಬಿದ್ದಿದ್ದೇನೆ. ಆದಷ್ಟು ಬೇಗ ಅವನ ಸರ್ವ ಸಂಪತ್ತನ್ನು ನನ್ನ ವಶಕ್ಕೆ ಪಡೆದುಕೊಳ್ಳಬೇಕು. ಅಂದಾಗಲೇ ಈ ಶಾಲಿನಿಯ ಬಣ್ಣದ ಮಾತಿಗೆ, ಬಣ್ಣದ ವೃತ್ತಿಗೆ ಒಂದು ದಿಕ್ಕು. ಈ ಕಿರಣ್ ರಾಜನ ಕುತಂತ್ರದ ನಾಟಕದ ಕಥೆ ಕೇಳಿ ನಾಟ್ಯ ಮಯೂರಿ ಇವತ್ತಿಗಾಗಲೇ ಕುಸಿದು ಹೋಗಿರ್ತಾಳೆ. ದೇಶ ಬಿಟ್ಟು ಹೋಗುವ ಮುನ್ನ ಇಂಗ್ಲಿಷರು ಭಾರತದ ಸ್ವತಂತ್ರವನ್ನು ಶ್ರೀಮಂತರ ಕೈಗೆ ಒಪ್ಪಿಸಿ ಹೋಗಿದ್ದಾರೆಂಬುದು ಪಾಪ ಈ ನಾಟಕದವರು ಅರಿತಂತಿಲ್ಲ. ಮೊದಲ ರಾತ್ರಿಯ ಫಲಿತಾಂಶ ಏನಾಯಿತು ಎಂಬುದನ್ನು ತಿಳಿಸುವುದಕ್ಕೆ ಇವತ್ತಿಗಾಗಲೇ ಮದನ್ ಬರಬೇಕು. ಹಲೋ ಕೇಂದ್ರಾದರೆ, ಕಮಾನ್ ಮದನ್, 100 ವರ್ಷ ಆಯುಷ್ಯ ನಿನಗೆ. ನಿಮ್ಮಂತ ಸ್ನೇಹಿತರ ಹತ್ತಿರ ಇರುವುದಾದರೆ 100 ವರ್ಷ ಏಕೆ, 1000 ವರ್ಷವಾದರೂ ಬದುಕಬಹುದು. ಮದನ್, ಹೇಗಿದೆ ನಮ್ಮ ಬಣ್ಣದ ಗಿಣಿ? ಸ್ವೇಚ್ಛೆಯಿಂದ ಹಾರಿದ ಗಿಣಿ ರೆಕ್ಕೆ ಕಳೆದುಕೊಂಡು ಬಾಲಪಂಜರದಲ್ಲಿ ಚಪ್ಪಗೆ ಬಿದ್ದಿದೆ. ಏನಾದರೂ ಉಪಹಾರವಾಗಿದೆಯೇ ಗಿಣಿಗೆ? ರಾತ್ರಿ ಕೊಟ್ಟ ಉಪಹಾರವೇ ಇನ್ನು 3 ದಿವಸ ಬೇಕು ಜೀರ್ಣಿಸುವುದಕ್ಕೆ. ಗಿಣಿಗೆ ಸಿಗುವ ಉಪಹಾರವನ್ನು ನೋಡುವ ಭಾಗ್ಯ ನನಗಿಲ್ಲವಲ್ಲ. ಅಗತ್ಯವಾಗಿ ಹಿಂದೆ ಈಗಲೇ ನಡೆಯಿರಿ ಹೋಗೋಣ ಕಿರಣ್. ಎಂದು ಬೇಡ ಮದನ್, ಮತ್ತೊಂದು ದಿನ ಹೋದರಾಯಿತು. ಮದನ್, ರಾತ್ರಿ ಕೊಯಂಬತ್ತೂರಿನಿಂದ ಚಂದ್ರಗಿಲ್ಲಾಲ್ ಕೋಟಾ ನೋಟುಗಳನ್ನು ತರುತ್ತಾನೆ. ಅವುಗಳನ್ನು ಸಾಗಿಸುವ ಏರ್ಪಾಟ್ ಮಾಡಬೇಕು. ಆಗಲಿ ಕಿರಣ್ ರಾಜರೇ, ನಿಮ್ಮ ಕೆಲಸ ಆಯ್ತೆಂದು ತಿಳಿದು ಬಿಡಿ. ನಾನಿನ್ನು ಬರುತ್ತೇನೆ. ಕಾಲದ ಕೆಳಗೆ ಕಾಲ ಕುಣಿಯುತ್ತದೆ ಎನ್ನುವುದಕ್ಕೆ ಈ ಕುಮಾರ್ ಕಿರಣ್ ರಾಜನೇ ಸಾಕ್ಷಿ.
ಹೇಗಾದ್ರೂ ಮಾಡಿ ನನ್ನ ಬೇಡಿಕೆಗಳನ್ನ ಈಗಲೇ ಇದೇ ಸಮಯದಲ್ಲಿ ಈಡೇರಿಸಿಕೊಳ್ಳಬೇಕು. ಹಲೋ ಪ್ರಿಯಕರ, ಇದೇನಿದು? ಯಾವಾಗಲೂ ಪ್ರಿಯತಮೆಗೆ ಹುಡುಕಿಕೊಂಡು ಬರ್ತಾನೆ ಪ್ರಿಯತಮ, ಆದ್ರೆ ಇಲ್ಲಿ ನಾನೇ ನಿಮ್ಮನ್ನು ಹುಡುಕಿಕೊಂಡು ಬರುವಂತಾಗಿದೆ. ಆಳವಾಗಿ ತಳವೂರಿದೆ ನಿನ್ನಲ್ಲಿ ನನ್ನ ಪ್ರೇಮದ ಸವಿ ನೆನಪಿನ ಬೇರು. ಹೌದು, ಪ್ರೇಮ ಕುಸುಮಕ್ಕಾಗಿ ಲತೆಯಿಂದ ಪ್ರೇಮ ಕುಲಿಸ ಅರಳಲೆಂದು ಬಂದೆ ನಾನು. ಈ ಭಾಗ್ಯವಾದ ಭಾಸ್ಕರನನ್ನು ಕಾಣದಿದ್ದರೆ ಅರಳುವುದಿಲ್ಲವೇ ನಿನ್ನ ನಳನಿಯ ಮಗವು? ನಳಿನಿಯ ಈ ಮುಂಬರಿಗೂ ಬೆಳದಿಂಗಳು ಬರೀ ಭಾಸ್ಕರನಿಂದ ಮಾತ್ರ ಕಾಣಲು ಸಾಧ್ಯ. ಬರೀ ಮಾತಿನ ಸುರಿಮಳೆಯೋ ಅಥವಾ ಈ ಮೈಮನ ತಣಿಸುವ ಏನಾದರೂ ಹರ್ಷಗೊಂಡ ಮನ ಸ್ಪರ್ಶಕ್ಕಾಗಿ ಕುಣಿಯಬೇಕೆನಿಸುತ್ತದೆ. ನಿನ್ನ ಕಾಣದೆ ಕ್ಷಣವೂ ನಾ ಬದುಕಿನೆ ಅರಕ್ಷಣ ಮನ ನಿನ್ನ ಬಿಡಲಿದೆ.
ತೆಗೆದುಕೊಳ್ಳಿ ತೆಗೆದುಕೊಳ್ಳಿ, ಸಂತೋಷಕ್ಕಾಗಿ ಈ ಸುರಪಾನ ಕುಡಿಯಿರಿ. ತಿರಸ್ಕರಿಸೆನ್ನುತ್ತಿದ್ದೆ ನನ್ನ ಮನ. ಕಾರಣ? ನಿನ್ನ ಕೆಂಗುಲಾಬಿಯ ಕೆಂದುಟಿಯ ಮಧುವನ್ನು ನೀರಲು ಆವಣಿಸುತ್ತಿದೆ ನನ್ನ ಮನ. ಮಹಾಕಾವ್ಯ ರಚಿಸಿದ ಕಾಳಿದಾಸನಿಗೆ ಒಂದೇ ಒಂದು ಸಲ ಕನಕ ಅಭಿಷೇಕವಂತೆ. ಈ ಕುಬೇರ್ ಕಿರಣ್ ರಾಜನಿಗೆ ಕನಕ ಕೋವಿನ ಕೀರ್ತಿಗಳ ಅಭಿಷೇಕ ದಿನವೇ ಆಗುತ್ತಿರುವುದು. ಭೂಲೋಕದಲ್ಲಿರುವ ಈ ಕುಬೇರನ ವೈಭವ ಕಂಡು ಆ ಇಂದ್ರನೇ ಬೆಳಗುಗೊಳ್ಳಬೇಕು. ಯಾವಾಗಲೂ ಮಾತಿನ ಆಡಂಬರ. ಏಕೆ? ಏನಾಯಿತು? ಇನ್ನೇನು ಮತ್ತೆ, ನಿಮ್ಮ ಆಸ್ಥಾನದಲ್ಲಿ ನರ್ತಕಿ ಆಗಿದ್ದೇನೆ. ಅಲ್ಲ ಮೇಲೆ ಇದಕ್ಕೆ ನೆನಪಿನ ಕಾಣಿಕೆ, ಕುರು ಕಾಣಿಕೆ ಅಂತ ಏನೂ ಇಲ್ವಾ? ಈ ನನ್ನ ರಂಬೆಗೆ ಆ ಕೊರತೆಯನ್ನು ಈಗಲೇ ತೀರಿಸುತ್ತೇನೆ. ಶಾಲಿನಿ, ನೋಡಿ, ಬೇಡ. ನಾನು ನಿಮ್ಮ ಆಸ್ಥಾನದ ನರ್ತಕಿ. ಈ ರೀತಿ ಅಲ್ಪ ಕಾಣಿಕೆಗಳನ್ನು ಸ್ವೀಕರಿಸಿದರೆ ನಿಮ್ಮ ಗೌರವಕ್ಕೆ ತಪ್ಪೆ ಬರ್ತದೆ. ಬೇಡ, ನೀವೇ ಇಟ್ಕೊಳ್ಳಿ. ಮೋಹನ ಮೋಹಿನಿಗೆ ಮನ ಇಚ್ಛೆಯಿಂದ ಕೊಟ್ಟ ಕಾಣಿಕೆ ಮತ್ತೇಕೆ ಹಿಂತಿರುಗಿ? ಸರಿ, ಹಾಗಾದರೆ ತೆಗೆದುಕೊಂಡು ಮುನಿಸಿಕೊಂಡ ನಿನ್ನ ಮುಖ ಮುಂದಾಸದಿರಲಿಲ್ಲ. ಚಿನ್ನದಂತ ಗುಣದವರು ನೀವೇ ಇರಬೇಕಾದರೆ ಈ ಚಿನ್ನ ಎಲ್ಲ ನನಗೇಕೆ? ನೋಡಿ, ಚಿನ್ನವನ್ನು ಆಶಿಸುವ ಗುಣದವಳು ನಾನಲ್ಲ. ನಿನಗಿನ್ನೂ ತೃಪ್ತಿಯಾಗಲಿಲ್ಲವೇ? ಶಾಲಿನಿ, ಹಾಗಾದರೆ ಕಣ್ಣು ಮುಚ್ಚಿಕೋ. ಕಣ್ಣು ಮುಚ್ಚಿ ತೆರೆಯುವುದರೊಳಗಾಗಿ ನಿನಗೊಂದು ಆಶ್ಚರ್ಯ ತೋರಿಸುವೆ. ಶಾಲಿನಿ, ಚೆಕ್. ಈ ಕಿರಣ್ ರಾಜ್ ಹಣದಿಂದಲೇ ನಿನ್ನ ಅಭಿಷೇಕ ಮಾಡುವನು. ತೆಗೆದುಕೋ ಬ್ಲ್ಯಾಂಕ್ ಚೆಕ್. ನಿನ್ನ ಹಣದ ದಾಹವನ್ನು. ಈಗಲಾದರೂ ಸಂತೋಷವಾಯಿತೆ ಚೆಲುವಿನ ಕನ್ನೆಗೆ. ನಿಜವಾಗಲು ನೀವಿಷ್ಟು ದೊಡ್ಡ ದಾನ ಶೂರ ಕಂಡರು ಅಂತ ನಾನು ಅಂದುಕೊಂಡಿರಲಿಲ್ಲ. ಕದಳಿಯ ಕಂಬವನ್ನು ಕನಕದಲ್ಲಿ ಕೆತ್ತಿ ಅದಕ್ಕೆ ಮುತ್ತು ರತ್ನ ಅವರ ವಜ್ರ ವೈಡೂರ್ಯಗಳನ್ನೇ ಮೆತ್ತಿ ಕವಿಯ ಮದಿಗೂ ಸಹ ಗತಿಸಲಾರದ ಸೌಂದರ್ಯವತಿಯಿಂದ ಬರೀ ಹೊಗಳಿಕೆ. ಮತ್ತಿನ್ನೇನು ಆಶಿಸುತ್ತಿದೆ ನಿಮ್ಮ ಮನ್ಮೋಹನ? ಈಗಲಾದರೂ ನಿನ್ನ ಕೆಂಗುಲಾಬಿಯ ಕೆಂದುಟಿಯ ಮನ
ಅಮ್ಮನವರು ಶಿವಪ್ಪನ ಪಾತ್ರ ಮಾಡಿರ್ತಕ್ಕಂಥವರಿಗೆ ಬೆಳ್ಳಿ ಉಂಗುರ ಕೊಟ್ಟಿರ್ತಾರೆ, ಅವರು ಸ್ವೀಕಾರ ಮಾಡಬೇಕಂತ ಹೇಳ್ತಾರೆ. ಅವರಿಗೆ ನಮ್ಮ ಧನ್ಯವಾದಗಳು. ಕುಮಾರ್, ಎತ್ತಿನ ಗಾಣದಂತೆ ಈ ನನ್ನ ಮನಸ್ಸು ಪದೇ ಪದೇ ಇಲ್ಲೇ ಸುತ್ತಾಡಬೇಕು ಅನಿಸ್ತಾ ಇದೆ. ಅಷ್ಟೇ ಅಲ್ಲ, ಮಳೆಯನ್ನು ಕಂಡ ನವಿಲಂತೆ ಕುಣಿದಾಡಬೇಕು ಅನಿಸ್ತಾ ಇದೆ. ನಿಚ್ಚಳವಾದ ಈ ನಿಸರ್ಗದಲ್ಲಿ ಆ ಹಕ್ಕಿಯಂತೆ ನಾನು ಕೂಡ ಗರಿ ಬಿಚ್ಚಿ ಹಾರಾಡಬೇಕು ಅನಿಸ್ತಾ ಇದೆ, ಗೊತ್ತಾ? ಅಯಸ್ಕಾಂತಕ್ಕೆ ಕಬ್ಬಿಣ ಮತ್ತೆ ಮತ್ತೆ ಹೇಗೆ ಅಪ್ಪುತ್ತಿದೆಯೋ ಹಾಗೆ ತೀರಕ್ಕೆ ಎಷ್ಟೇ ಮುತ್ತಿಟ್ಟರೂ ಕೂಡ ಸಮುದ್ರದ ಅಲೆಗೆ ತಿರುಗಿ ಅದು ಸೇರಲೇಬೇಕು ಅಲ್ವೇನೋ? ಲವ್ ಅಟ್ ಫಸ್ಟ್ ಸೈಟ್, ಮೊದಲನೆಯ ನೋಟಕ್ಕೆ ನಿನ್ನ ಪ್ರೇಮ ಪೂಜಾರಿ ಅದೇನು? ಹೌದೌದು, ಈ ಪ್ರೇಮ ಪೂಜಾರಿಯ ಪ್ರೇಮ ಭಕ್ತಿಯನ್ನ ಸ್ವಲ್ಪವೂ ಕೂಡ ಪರೀಕ್ಷಿಸಲಾರದೆ ಈ ದೇವತೆ ಬೆನ್ನವಳಾಗ್ಬಿಟ್ಲಲ್ಲ. ಹಾಗಾದರೆ ಅರ್ಚನೆ, ಅಭಿಷೇಕಗಳು ಮುಂತಾದವು ಶುರು ಮಾಡಬಹುದೇ? ಹೋಗು ಧಾರಾಳವಾಗಿ. ಆಹಾ, ನನ್ನ ಕೊರಳಿಗೆ ಮಾಂಗಲ್ಯ ಬೀಳೋವರೆಗೂ. ನನ್ನ ಪ್ರೀತಿ ಎಂಬ ಮಾಂಗಲ್ಯದಿಂದ ನಿನ್ನ ಹೃದಯ ಕೊರಳಿಗೆ ನಿನಗರವಿಲ್ಲದಂತೆ ನಾನು ಎಂದೋ ಕಟ್ಟಿದ್ದೇನೆ. ಹಾಗಾದ್ರೆ ಮಾನಸಿಕವಾಗಿ ಯಾರ ಅಡೆತಡೆ ಇಲ್ಲದೆ ರಸಿಕತೆಯಿಂದ ಮನಸ್ಸಿನ ತೃಪ್ತಿಯಿಂದ ಅದು ಹೃದಯ ಸ್ಪರ್ಶದಂತೆ ತೃಪ್ತಿಯನ್ನು ಪಡೆಯಬಹುದಲ್ಲ? ಹೃದಯ ಸ್ಪರ್ಶದಿಂದಂದರೆ ನೋಟದ ಸ್ಪರ್ಶದಿಂದ ಮತ್ಸ್ಯಗಂಧಿಗೆ ಗರ್ಭದಾನ ಮಾಡಿದ ದುರ್ವಾಸ ಮುನಿಗಳು ನಾನಾಗಬೇಕೆ? ಇಲ್ಲವೇ ಸಂಜೀವಿನಿ ಬೆಟ್ಟ ಹೊತ್ತು ತರುವಾಗ ಬೆವರು ಹನಿಯಿಂದ ಮೀನಿಗೆ ಗರ್ಭದಾನ ಮಾಡಿದ ಹನುಮಂತನಾಗಬೇಕೆ? ಕುಮಾರ್, ಸದ್ಯಕ್ಕೆ ನೀವೇನು ಹನುಮಂತ ಆಗೋದು ಏನು ಬೇಕಾಗಿಲ್ಲ ನೋಡಿ. ಈ ರತಿಗೆ ನೀವು ಮನ್ಮಥನಾದ್ರೆ ನನಗಷ್ಟೇ ಸಾಕು. ಹಾಗಾದರೆ ಈಗಲೇ ಇಬ್ಬರೂ ಕೂಡಿ ಹೇಮಕೋಟೆವೆಂಬ ಬೃಂದಾವನಕ್ಕೆ ಹೋಗೋಣವೇ? ಬಲು ತುಂಟರು ಈ ನಿಮ್ಮ ಪೊಲೀಸ್ ಇನ್ಸ್ಪೆಕ್ಟರ್ ಸಾಹೇಬ್ರು. ನನ್ನಂತವನನ್ನು ನಟಸ್ಥರ ಮಾಡಿಕೊಂಡ ನೀನೆಂತ ತುಂಟಿ ಅಂದಾಲ ಆಡಬೊಮ್ಮ. చెప్పుకుంటే తప్పుల
ನೋಡ್ಲಿ ಬಿಡಿ, ಜೋಡಿ ತುಂಬಾ ಚೆನ್ನಾಗಿದೆಯಂತ ಬಾಯಿ ತುಂಬಾ ಕೊಂಡಾಡ್ತಾರೆ. ಆಸೆ ನೋಡಿ, ಜೋಡಿ ತುಂಬಾ ಚೆನ್ನಾಗಿದೆ ಅಂತ ಇನ್ನೊಂದ್ಸಲಿ ತಪ್ಕೋಬೇಕು ಅಂತ ಆಸೆನ ಬೆಲ್ಲದಂತೆ ಮಾತನಾಡಿ ನನ್ನನ್ನ ತಪ್ಪಿಕೊಳ್ಳು, ನನ್ನನ್ನ ಮರಳು ಮಾಡುವ ನಲ್ಲ ಮತ್ತೆ ಮಲ್ಲ ಎಂಬುದು ನನಗೆ ಬಹಳ ಚೆನ್ನಾಗಿ ಗೊತ್ತು. ಬೆಲ್ಲದಂತ ಮಾತನಾಡಿದರು ಬೆಲ್ಲದ ಸಿಹಿಯಂತಿರುವ ಈ ನಲ್ಲನ ಮನಸ್ಸು ಈ ನಲ್ಲಗೆ ಗೊತ್ತಿಲ್ಲವೇನು? ಗೊತ್ತಿರಲೇಬೇಕಲ್ಲ, ನಿಮ್ಮಂತ ಗಂಡಸರು ಬೆಲ್ಲದಂತೆ ಮಾತನಾಡ್ತಾರ. ಒಂದೊಂದು ದಿನ ಜೀವನ ಸಾಕ್ತಾ ಸಾಕ್ತಾ ಬೆಲ್ಲ ಅನ್ನೋದನ್ನೇ ಮರೆತು ಬೇವನಷ್ಟೇ ಕಹಿಯಾಗಿದ್ದು ಬಿಡ್ತೀರ. ಉದಾಹರಣೆಗೆ ನನ್ನಣ್ಣ ಮತ್ತೆ ನನ್ನ ಅತ್ತಿಗೆನೇ ತೆಗೆದುಕೊ. ನನ್ನ ಅತ್ತಿಗೆ ಯಾವುದೇ ಒಳ್ಳೆ ಮಾತನಾಡಿದ್ರು ಯಾವಾಗಲೂ ಕೆಟ್ಟ ಶಬ್ದವನ್ನ ನುಡಿತಾನೆ. ಪ್ರೀತಿ ಮಾಡಿ ಮದುವೆ ಆಗಿದ್ದಾನೆ ನನ್ನಣ್ಣ. ಆದ್ರೆ ಮದುವೆಗಿಂತ ಮುಂಚೆ ಇದ್ದ ಪ್ರೀತಿ ನನ್ನಣ್ಣನಿಗೆ ಯಾಕೋ ಏನೋ ಅವಳ ಮೇಲೆ ಕಾಣ್ತಾನೆ ಇಲ್ಲ. ಆ ಕಿರಣ್ ರಾಜ್ ಜೊತೆಲಿ ಸೇರ್ಕೊಂಡು ಮನೆಗೆ ಯಾವಾಗ ಬರ್ತಾನೋ, ಎಲ್ಲಿಗೆ ಹೋಗ್ತಾನೋ, ಏನ್ ಮಾಡ್ತಾ ಇದ್ದಾನೋ ನಮಗಂತೂ ಒಂದು ಗೊತ್ತಾಗ್ತಾ ಇಲ್ಲ ಕುಮಾರ್. ಆಶಾ, ಮದನ್ ಕಂಡಾಗ ನಾನು ವಿಷಯವನ್ನು ಪ್ರಸ್ತಾವಿಸಿದೆ. ನಿಮ್ಮ ಅತಿಗೆಯ ಅನುರಾಗ ನೈವೇದ್ಯಕ್ಕೊಂದು ಉಸಿರು ಬಿಟ್ಟನೆ ಹೊರತು ನೆಮ್ಮದಿಯ ಉಸಿರು ಬಿಡಲಿಲ್ಲ. ನೀರಲ್ಲಿ ಬಚ್ಚಿಟ್ಟುಕೊಂಡ ಕಿಚ್ಚಿನಂತೆ ಯಾವುದೇ ಹಗೆತನದ ಹೊಗೆ ಆಡುತ್ತದೋ ನಿಮ್ಮ ಅತಿಗೆಯ ಬಳಬನದಲ್ಲಿ. ಮದನ್ ಸೇರಿಕೊಂಡ ಸಂಸ್ಥೆಯ ಒಡೆಯ ಕಿರಣ್ ರಾಜ್ನ ಮೇಲೆ ನನಗೇಕೋ ಅನುಮಾನ. ಆ ನೀಚನು ಒಂದು ಸಂಘಟನೆಯಲ್ಲಿ ನನ್ನ ಕೈಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದ. ಟೈಮ್ ಬಂದಾಗ ಹೇಳುತ್ತೇನೆ ಆಶಾ, ನಿಮ್ಮ ಅತಿಗೆಯ ಅನುರಾಗದ ಆನಂದದ ಹಾಲಿನಲ್ಲಿ ಯಾರು ಹಗೆತನದ ಹುಳಿ ಹಿಂಡಿದರು ಎನ್ನುವುದು ಮೊದಲು ಪತ್ತೆ ಹಚ್ಚಬೇಕು. ಹೌದು ಕುಮಾರ್, ಯಾವುದಕ್ಕೂ ನಮ್ಮಣ್ಣನ ನಡತೆ ಮೇಲೆ ಸ್ವಲ್ಪ ಕೊಂಚ ನಿಗಮನ ವಹಿಸಿ. ಈಗಾಗಲೇ ನನ್ನ ಅಣ್ಣ ಅತ್ತಿಗೆ ಬಾಳಿನಲ್ಲಿ ಬಿರುಕು ಮೂಡಿಬಿಟ್ಟಿದೆ. ಅರ್ಥ ಏನು ಅಂತ ತಿಳಿದುಕೊಂಡು ಆದಷ್ಟು ಬೇಗ ಅವರ ಪ್ರೇಮ ಪಲ್ಲವಿಗೆ ನಾವೊಂದು ಬೆಸುಗೆಯನ್ನು ನಿರೂಪಿಸೋಣ. ಆಗ ಎಲ್ಲ ಚೆನ್ನಾಗಿರುತ್ತೆ ಅಲ್ವಾ ಕುಮಾರ್? ಅಣ್ಣ ಅತಿಗೆಯರಿಗೆ ಪ್ರೇಮ ಬೆಸುಗೆ ಹಾಕಿ ಕೂಡದಲೇ ಈ ಜೋಡಿಗೆ ಮದುವೆ ಅಲ್ಲವೇ? ಹೌದು ಬಿಡಿ, ನಿಮ್ಮಂತೆಯೇ ಆಗಲಿ. ನೂರಾರು ಜನ್ಮದ ಗೆಳತಿ ಸಿಂಗಾರ ಸೀಮೆಯ ಹೊರತಿ
ಸ್ವಲ್ಪ ಈ ಕಡೆ ತಿರುಗಿ ನೋಡಿ. ಈ ಪಬ್ಲಿಕ್ ಪಾರ್ಕ್ನಲ್ಲಿ ಪ್ರೇಮ ಗೀಮ ಅಂತ ಮಾಡೋದು ಯಾರಂತ ಸ್ವಲ್ಪ ಈ ಕಡೆ ತಿರುಗಿ ನೋಡಿ. ಅಯ್ಯೋ ಸರ್ ನಮಸ್ಕಾರ, ಯಾರಂತ ಗೊತ್ತಾಗಲಿಲ್ಲ. ನಮಸ್ಕಾರ ಸರ್. ಜೋಡಿ ಭಾಳ ತುಂಬಾ ಚೆನ್ನಾಗಿದೆ ಸರ್. ಸಾಕು ಮಾಡು ನಿನ್ನ ಹೋಗ್ಲಿಕ್ಕೆ. ಇಲ್ಲಿಗೆ ಯಾಕೆ ಬರಕ್ಕೆ ಹೋಗಿದ್ದು ನೀನು? ಒಂದು ವಿಷಯ ತಿಳಿಸ್ಬೇಕಾಯ್ತು ಸರ್, ಅದಕ್ಕೋಸ್ಕರ ಬಂದ ಅರ್ಜೆಂಟಾಗಿ. ಏನದು? ನಾಳೆ ಈ ಪಾರ್ಕ್ನಲ್ಲಿ ಕೊಯಂಬತ್ತೂರಿನಿಂದ ಮದನ್ ಗಿರ್ಲಾಲ್ ಅವರು ಕಳ್ಳ ನೋಟ ಸಾಗಾಣಿಕೆ ಮಾಡ್ತಾರಂತೆ ಸರ್. ಹಾಗೂ ಸರಿ. ಆಶಾ, ನೀನಿನ್ನು ಮನೆಗೆ ಹೋಗ್ತೀಯ? ಖಚಿತವಾಗಿ ಹೋಯ್ ಬರ್ರಿ. ಬಾಯ್. ಬಾಯ್. ಬಿಸಿ ಹೋಗ್ಬಿಡ್ಲಾ? ವೆಂಕಟೇಶ್, ಹೇಳಿ ಸರ್. ಏನು ಅದು ಅಂತ? ಯಾರು ನಿಮ್ಮ ಬಾಸ್ ಅಂತ? ಚಂದ್ರಗಿಲ್ಲ. ದೇವ, ನಾನು ಅದೆಷ್ಟು ಬೇಗ ಗೃಹಿಣಿಯಾಗಿ ಬಾಳಬೇಕು ಅಂತ ಬಯಸಿದ್ದು ಅಷ್ಟು ಬೇಗನೆ ನನ್ನ ಗಂಡನಿಂದ ನನ್ನನ್ನು ದೂರ ಮಾಡ್ತಾ ಇದೀಯಾ? ನಿಜ, ನನ್ನ ಗಂಡನ ಸ್ವಭಾವ ಹೊರಟಾದ್ರೆ ಆರಂಭ ಅದೆಷ್ಟೊಂದು ಮೃದು. ಅವರ ಕೋಪದಲ್ಲಿ ಅವರ ಮುಖ ಅಷ್ಟೊಂದು ಕೆಟ್ಟದಾಗಿ ಕಂಡ್ರು ಕೂಡ ಅವರ ಮನಸ್ಸು ಮಾತ್ರ ಆ ಚಂದ್ರನಿಗಿಂತಲೂ ಕೋಪ. ನಾನಂತರೂ ನಿಮ್ಮನ್ನು ಬಿಟ್ಟು ಮರೆತು ಬದುಕೋದಕ್ಕೆ ಸಾಧ್ಯವೇ ಇಲ್ಲ. ನನ್ನ ಕನಸು ಮನಸ್ಸಿನ ತುಪ್ಪ ನೀವೇ ತುಂಬಿಕೊಂಡಿದ್ದೀರ ಮದ, ನೀವೇ ತುಂಬಿಕೊಂಡಿದ್ದೀರ. ಪ್ರೇಮ ಪ್ರೇಮ
ಯಾಕತ್ಗೆ ಮಲ್ಲಿಗೆ ಹೂ ಏನಾದರೂ ಬೇಕಿತ್ತಾ? ಒಳಗಡೆ ಸಾಕಷ್ಟು ಇದೆಯಲ್ಲ. ನಮ್ಮ ಅಣ್ಣನ ತರಕ್ಕೆ ಇಲ್ಲ. ಬೇಡಪ್ಪ. ಬೇಡವಾ? ಬಾ ಅದಕ್ಕೆ ತುಂಬ ಹೊಟ್ಟೆ ಹಸ್ವಾಗ್ತಾ ಇದೆ, ನಾಷ್ಟ ಮಾಡೋಣ ಬಾ. ಇಲ್ಲಮ್ಮ, ನಾನೀಗ ಏನೇನು ಕೂಡ ತಿನ್ನೋದಿಲ್ಲ. ಯಾಕಂದ್ರೆ ನಾನೀಗ ದೇವರ ವ್ರತ ಮಾಡ್ತಾ ಇದ್ದೀನಿ. ನಾನೇನೇ ತಿಂದ್ರು ಕೂಡ ಸಂಜೆಗೆ. ಅದಕ್ಕೆ ನೀನು ವ್ರತ ಇರೋದಕ್ಕೂ ಉಪವಾಸ ಇರೋದಕ್ಕೂ ಎಲ್ಲಿಗೆ ಸಂಬಂಧ ಹೇಳು ನೋಡೋಣ. ಊದುಬತ್ತಿ ಉರಿಯೋದಕ್ಕೂ ಸುಹಾಸನೆ ಬೀರುವುದಕ್ಕೂ ಹೇಗೆ ಸಂಬಂಧ ಇರುತ್ತೋ ಅದೇನಿದೆ. ಬಾಳಿನ ಕಷ್ಟ ನಷ್ಟ ಎಲ್ಲೂ ಕೂಡ ಆ ಬೆಂಕಿಯಲ್ಲಿ ಸುಟ್ಟು ಮನೆ ತುಂಬ ಸುವಾಸನೆ ಬೀರಿದಿರುವಾಗಲೇ ಅದಿಲ್ಲ ಆ ದೇವರಿಗೆ ತೃಪ್ತಿ ಆದಂತೆ ಅಲ್ಲಿದೆ. ಇರ್ಬೋದು ಅದಕ್ಕೆ ಉಪವಾಸ ಅಂತ ಹೇಳಿ ದೇಹಕ್ಕೆ ಅನ್ನ ನೀರು ಇಲ್ಲದೆ ಹಿಂಸೆ ಮಾಡುವುದು ಅನ್ಯಾಯ, ಅಧರ್ಮ. ಈ ರೀತಿ ಉಪವಾಸ ಮಾಡೋದು ಆ ದೈವ ಸಾಕ್ಷಾತ್ಕಾರ ಅಂತ ಅನ್ಕೊಂಡಿದ್ದೀರಾ? ಆದ್ರೆ ಈ ನಮ್ಮ ಭಾರತಕ್ಕೆ ಸ್ವತಂತ್ರ ಸಿಗಬೇಕಾದ್ರೆ ಮಹಾತ್ಮ ಗಾಂಧೀಜಿಯವರು ಸತ್ಯಾಗ್ರಹವನ್ನು ಮಾಡಲಿಲ್ಲ. ಅದೇ ರೀತಿ ಇದು ನನ್ನ ಪಾಲಿಗೆ ಒಂದು ತರ ಸತ್ಯಾಗ್ರಹ ಇದ್ದಂತೇನೆ. ಆದ್ರೂ ಆ ದೇವರು ನಿಮಗೆ ಎಷ್ಟೆಲ್ಲ ಆಸ್ತಿ ಅಂತಸ್ತು ಕೊಟ್ಟಿದ್ದಾನೆ. ಹೀಗಿರುವಾಗ ಆ ದೇವರ ಹತ್ರ ನೀವು ಈ ರೀತಿ ಬೇಡ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ. ನಿಜ ಬಂದ ಅದೇನ್ ಮಾಡೋದು? ಗಂಡನ ಪ್ರೀತಿ ಅಮರ ಪ್ರೀತಿಯಾಗಿರ್ಬೇಕು ಅಂತ ನಾನು ಕೂಡ ಸದಾಕಾಲ ಬಯಸ್ತಾ ಇರ್ತೀನಿ. ಯಾವುದೇ ಕಾರಣಕ್ಕೂ ನನ್ನ ಕೈ ಹಿಡಿದ ಆ ನನ್ನ ಪತಿದೇವಿಗೆ ಯಾವುದೇ ರೀತಿ ಅಪಾಯವನ್ನು ತಂದುಕೊಡದೆ ಅವರಿಗೆ ಸದಾಕಾಲ ಸುಖವಾಗಿಟ್ಟಿರುವಂತ ಆ ದೇವರ ಹತ್ರ ನಾನು ಪ್ರಾರ್ಥಿಸ್ಕೊಳ್ತೀನಿ. ತಾಯಿ, ಇದೆಲ್ಲ ನಿನಗೆ ಈಗ ಅರ್ಥ ಆಗುದಿಲ್ಲ. ಮೊದಲು ಆದಷ್ಟು ಬೇಗನೆ ಮದುವೆ ಆಗು. ಕೊರಳಿಗೆ ತಾಳಿ ಬೀಳುತ್ತಲ್ಲ, ಆಗ ಎಲ್ಲ ಅರ್ಥವಾಗುತ್ತೆ. ನಾನೇನಾದ್ರೂ ಮದ್ವೆ ಆದ್ರೆ ನಿನ್ನಂಗೇನಾದ್ರೂ ಇದ್ದಿದ್ರೆ ಯಾವ ಉಪವಾಸನೂ ಇಲ್ಲ, ವ್ರತನೂ ಇಲ್ಲ, ಚೆನ್ನಾಗಿ 24 ಗಂಟೆ ಊಟ ಮಾಡಿಕೊಂಡು ಆರಾಮಾಗಿ ಮಹಾರಾಣಿ ಅಂತ ಮಲ್ಕೊಂಡ್ಬಿಡ್ತಿದ್ದೆ ಅಷ್ಟೇ. ಮದುವೆ ಆಗಿಲ್ಲ ಅಂತ ಎಷ್ಟು ತೊಡಗಿದ್ಯಲ್ಲ ನೀನು. ಆಯ್ತಾಯ್ತು, ಆದಷ್ಟು ಬೇಗ ನಿನ್ನ ಮದುವೆ ನಾನೇ ಮಾಡ್ತೀನಿ. ನಡಿ ಒಳಗೆ. ಏನೇ ಕರತಿ ಗಂಗಾಬಾಯಿ, ಕುರ್ಚಿ ಸರಿಯಾಗಿ ಒರೆಸೋದಕ್ಕೆ ಬರೋದಿಲ್ಲೇನು ನಿನಗೆ? ದಯವಿಟ್ಟು ನನ್ನ ಕ್ಷಮಿಸಿ. ಹೀಗೆ ಆ ಕೆಲಸವನ್ನು ಮಾಡ್ತೀನಿ. ಹೊಟ್ಟೆಗೆ 3-4 ಹೊತ್ತು ಕೂಳು ತಿನ್ನೋದು ಮರೆತಿಯನ್ನು ನೋಡೋಣ. ಮರೆತಳಂತೆ ಮರೆತಳು. ಬೆಳಗ್ಗೆ ಎದ್ದು ಕೂಡಲೇ ಸೂಟ್ ಕೇಸ್ ಹಿಡುಕೊಂಡು ಊರಿಗೆ ನಾಟಕ ಮಾಡಲು ಹೋಗುವ ನಿನ್ನಂಥ ಪಾತರಿ ಗಿತ್ತಿಗೆ ಮನೆಯಲ್ಲಿ ಮಾಡುವ ಕೆಲಸ ಗೊತ್ತಿರಬೇಕಲ್ಲ. ಅದ್ಕೆ ನನ್ನ ಪರ್ಸ್ ಏನಾದ್ರೂ ನೋಡಿದ್ರಾ? ನಿನ್ ಪರ್ಸ ಅಲ್ಲಿ ಒಳಗಡೆ ಗಾಡ್ರೇಜ್ ಮೇಲೆ ಇಟ್ಟಿದ್ದೀನಿ ನೋಡು. ಅಯ್ಯೋ ಇಲ್ಲ ಅದ್ಕೆ, ಇಲ್ಲೆಲ್ಲ ಹುಡುಕ್ತೆ ಸಿಗ್ತಾ ಇಲ್ಲ. ಅಲ್ಲಿ ನೋಡು ಸರಿಯಾಗಮ್ಮ. ಸಿಗ್ತಾ ಇಲ್ಲ ಅದ್ಕೆ. ಆಶೆ ಕೂಗುತ್ತಿರುವುದು ಕೇಳಿಸುತ್ತಿಲ್ಲವೇನು? ಮೊದಲು ಹೋಗಿ ಪರ್ಸು ಹುಡುಕಿ ಕೊಡು. ಅನ್ನ ಮೆತ್ತಿಕೊಂಡು ರಂಗಭೂಮಿಯ ಮೇಲೆ ಸೋಗು ಮಾಡುವವಳಿಗೆ ಸಂಸಾರ ಮಾಡೋಕೆ ಬರುತ್ತೇನು? ಸಂಸಾರ ಏನಮ್ಮ ಆಶಾ, ಎಲ್ಲಿಗೆ ಹೊರಟಿರುವೆ? ಇವತ್ತು ಭಾನುವಾರ, ಕಾಲೇಜ್ ರಜೆ ಅಲ್ಲ? ಇವತ್ತು ಭಾನುವಾರ ಅಂತ ನನಗೂ ಗೊತ್ತು. ಇವತ್ತು ರಜಾ ಇದೆಯಲ್ಲ, ಅದಕ್ಕೆ ಲೈಬ್ರರಿಗೆ ಹೋಗ್ತಾ ಇದ್ದೀನಿ ಅಣ್ಣ. ದಾರಿಯಲ್ಲಿ ಬಸ್ಸು ಲಾರಿಗಳ ಕಾಟ ಜಾಸ್ತಿ ಇದೆ ಅಮ್ಮ. ಅದಕ್ಕಾಗಿ ಹುಷಾರದಿಂದ ಹೋಗಿ ಬಾರಮ್ಮ. ಅಣ್ಣ, ನನಗೆ ಇನ್ನು ಚಿಕ್ಕ ಹುಡುಗಿ ಅಂತ ಅನ್ಕೊಂಡಿದ್ದೀನಣ್ಣ. ಮದುವೆ ಮಾಡ್ಕೊಂಡು ಅತ್ತೆ ಮಾವನ ಮನೆಗೆ ಹೋಗುವ ವಯಸ್ಸಾಗಿದೆ ನನಗೆ. ನಿನಗೆಷ್ಟೇ ವಯಸ್ಸಾದರೂ ಈ ಅಣ್ಣನ ಮುಂದೆ ಚಿಕ್ಕವಳಲ್ಲವೇನಮ್ಮ?
ನನ್ನ ಮುದ್ದು ತಂಗಿ ಸುಖವಾಗಿದ್ದರೇನೆ ನನಗೆ ಸಂತೋಷವಮ್ಮ. ಯಾಕಣ್ಣ, ನನ್ನ ಮೇಲೆ ನಿನಗೆ ಅಷ್ಟೊಂದು ಪ್ರೀತಿ ಏನಣ್ಣ? ಹೌದಮ್ಮ, ನಿನ್ನ ಮಮತೆಯ ಮರದ ಆಸೆಯ ಮೇಲೆ ನಿಂತಿದೆ ಈ ಅಣ್ಣನ ಬಾಳಬಳ್ಳಿ. ಅಣ್ಣ ಅಣ್ಣ, ನಿನ್ನ ಆಶ್ರಯದ ಮರದ ಮೇಲೆ ಅತ್ತಿಗೆ ಎನ್ನುವ ಬಾಳುವ ಬೆಳ್ಳಿ ಕೂಡ ಒಂದಿದೆ ಅನ್ನೋದನ್ನ ದಯವಿಟ್ಟು ಮರಿಬೇಡ ಅಣ್ಣ. ಹುಟ್ಟಿನಿಂದಲೇ ಬಂದ ತಂಗಿಯ ಮಮತೆಯ ಮುಂದೆ ನಿನ್ನೆ ಮೊನ್ನೆ ಬಂದ ಆ ಮಡದಿಯ ಪ್ರೇಮ ಶಾಶ್ವತವೇನಮ್ಮ. ನಿನ್ನನ್ನು ಯೋಗ್ಯ ಶ್ರೀಮಂತರ ಸೊಸೆ ಮಾಡಿಬಿಟ್ಟರೆ ಅಲ್ಲಿಗೆ ನನ್ನ ಜವಾಬ್ದಾರಿ ಕಡಿಮೆ ಆದಂತೆ. ಆಮೇಲೆ ನಿನ್ನ ಅಣ್ಣನ ಬಾಳು ನೀರಿನ ಮೇಲೆ ಗುಳ್ಳಿ ಇದ್ದಂತೆಮ್ಮ. ಅಣ್ಣ, ಎಂತ ಮಾತನಾಡ್ತಾ ಇದೆಯಾ ಅಣ್ಣ? ನನ್ನ ತಂಗಿ ಚೆನ್ನಾಗಿರ್ಬೇಕು ಅಂತ ನಿನಗೆ ಎಷ್ಟೆಲ್ಲ ಆಸೆ ಇದೆಯಲ್ಲಣ್ಣ ಅಣ್ಣ. ಅದರಂತೆ ಸದಾಕಾಲ 100 ವರ್ಷ ಹತ್ತಿಗೆ ಜೊತೆಲಿ ನೀನು 100 ವರ್ಷ ಸಂತೋಷವಾಗಿರಬೇಕು ಅನ್ನೋದು ಈ ಆಶಳ ಆಸೆನ ಅಣ್ಣ. ನನಗಿನ ಸಮಯ ಆಯಿತು, ನಾನು ಲೈಬ್ರರಿಗೆ ಹೋಗಿ ಬರ್ತೀನಿ. ಹುಷಾರಾಗಿ ಹೋಗಿ ಬಾರಮ್ಮ. ಆಯ್ತಣ್ಣ. ಹಲೋ ಮದನ್. ಹಲೋ ಕಿರಣ್ ರಾಜರೇ, ಬನ್ನಿ ಕುಳಿತುಕೊಳ್ಳಿ. ಹಾ ಮದನ್, ರಾತ್ರಿ ಚಂದ್ರಗಿಲ್ಲಾಲ್ ವಿಷಯ ಏನೆಂಬುದು ಗೊತ್ತಾಯಿತೆ? ಇನ್ನು ಯಾವ ವಿಷಯಕ್ಕೂ ಚಂದ್ರಗಿಲಾಲ್ ಬಂದೇ ಇಲ್ಲ. ಏ ಸಾತ್ವಿ ಶಿರೋಮಣಿ, 2 ಕಪ್ಪು ಕಾಫಿ ತೆಗೆದುಕೊಂಡು ಬಾ. ಹೇಗಿದೆ ಕಾಫಿ? ಸಕ್ಕರೆ ಎಲ್ಲ ಸರಿಯಾಗಿದೆಯೇ? ಕಸಾಯ ಸಕ್ಕರೆನೇ ಹಾಕಿಲ್ಲ. ಇಲ್ಲ ರೀ, ನಾನು ಸಕ್ಕರೆ ಸರಿಯಾಗಿ ಹಾಕಿದೆ. ಈಗ ಕಡಿಮೆ ಆಗಿರಬಹುದು ಅಂತ ಕಾಣಿಸುತ್ತೆ. ಒಳಗಡೆ ಹೋಗಿ ತೆಗೆದುಕೊಂಡು ಬರ್ತೀನಿ. ಅಂದರೆ ನಾನು ಸುಳ್ಳು ಹೇಳುತ್ತೇನೆ? ಏನ್ ನೀತಿಗ? ಒಂದು ಅತಿಥಿಗಳನ್ನು ಆತ್ಮೀಯತೆಂದು ಸತ್ಕರಿಸದೆ ಸುಳ್ಳು ಬೇರೆ ಬಗಳುತ್ತೀಯೇನು? ನನ್ನ ತಂಗಿ ಮದುವೆ ಆಗುವ ತನಕ ನಿನಗೆ ಅಲ್ಪ ಸ್ವಲ್ಪ ಉಪಹಾರ ಕೊಡುತ್ತಿರುತ್ತೇನೆ. ತಂಗಿ ಮದುವೆ ಆದ ಮರುಕ್ಷಣವೇ ನಿನ್ನನ್ನು ಹೇಳುತ್ತೇನೆ. ಹೋಗಲಿ ಬಿಡುವುದ? ನಾನು ಬಂದು ನಿಮ್ಮಿಬ್ಬರಿಗೆ ಜಗಳ ಇಷ್ಟಾಗಿತ್ತು. ನಿನಗ್ಯಾಕೋ ಈ ಮನೆಯಲ್ಲಿ ನೆಮ್ಮದಿ ಇಲ್ಲ ಅಂತ ಕಾಣುತ್ತೆ. ಹೊರಗಡೆ ಹೋಗೋಣವಾ? ನಾನು ಯಾವ ತಪ್ಪನೆ ಮಾಡದಿದ್ದ ನನಗೆ ಶಿಕ್ಷೆ ಕೊಡ್ತಾ ಇದ್ದೀನಿ. ನನ್ನ ಪತಿ ದೇವರಿಗೆ ನಾನು ಇಷ್ಟೇ ಹತ್ತಿರವಾಗಬೇಕಂದ್ರೆ ಕೂಡ ಅವರು ನನ್ನಿಂದ ದೂರನೇ ಹೋಗ್ತಾ ಇದ್ದಾರೆ.
ಕೇಳಿದ್ರ ಯಾಕೆ ಈ ರೀತಿ ಸೊರಗಿದ್ಯಾ ಅಂತ ಕೇಳಿದ್ರ ಅದಕ್ಕೆ ಹೇಳೋದು ಅದಕ್ಕೆ ಯಾವಾಗಲೂ ಉಪವಾಸ ಮಾಡಬಾರ್ದು ಅಂತ, ಸರಿನಾ? ಇನ್ಮೇಲಾದ್ರೂ ಹೊಟ್ಟೆ ತುಂಬ ಊಟ ಮಾಡಬೇಕು. ಮಹಾಗರತಿ ನನ್ನ ಅತ್ತಿಗೆ, ಆದ್ರೆ ಅಂದು ದ್ರೌಪದಿಯ ವಸ್ತ್ರಾಭರಣ ಮಾಡಿದನ ಆ ದುಶ್ಯಾಸನ ನಾನು ನನ್ನ ಮನೆಯಲ್ಲಿ ಕಂಡಿದ್ದೇನೆ. ಸಾಧ್ಯವಿಲ್ಲ ಅತ್ತಿಗೆ, ನೀನು ನಡೆದುಕೊಂಡು ಬಂದ ದಾರಿ ಯಾವುದು ಏನೋ ನನಗೆ ಗೊತ್ತಿಲ್ಲ, ಆದ್ರೆ ನಿನ್ನ ಶೀಲ ಪವಿತ್ರವಾದದ್ದು. ಅತ್ತಿಗೆ, ನಿನಗೆ ಯಾರು ಇಲ್ಲ ಅಂತ ಕೊರಗಿದಿರಮ್ಮ. ಇನ್ನು ಮುಂದೆ ನಾನಿದ್ದೀನಿ, ನಾನು ನಿನಗೆ ನ್ಯಾಯವನ್ನ ಕೊಡಿಸ್ತೀನಿ.